ನನ್ನ ಈ ಕರಿಯರ್ಗೆ ಅಂದರೆ ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕರಿಯರ್ಗೆ ಇಂಪಾರ್ಟೆಂಟ್ ವ್ಯಕ್ತಿ ಒಬ್ಬರು ಯಾರು ಅಂತ ಹೇಳ್ಕೊಡ್ತೀನಿ. ಆಶ್ಚರ್ಯ ಆಯಿತಾ? ಬನ್ನಿ ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮೇ ಐ ಕಮ್ ಇನ್? ಹಾಯ್ ಮ್ಯಾಮ್. ದಿಢೀರ್ ಮಳೆ ಬಂದಾಗೆ ದಿಢೀರ್ ಅಂತ ಸ್ಕೂಲ್ ಬಂದ್ಬಿಟ್ಟಿದೆಯಾ ಇವತ್ತು? ಕಾರಣ ಏನು ಅಂತ ಕೇಳ್ಬೋದಾ ನಾನು? ಹೌದು ಮ್ಯಾಮ್, ನನ್ನ ಎಕ್ಸ್ಪೀರಿಯನ್ಸಸ್ ಈ ಸ್ಕೂಲ್, ಎಷ್ಟು ಬ್ಯೂಟಿಫುಲ್ ಸ್ಕೂಲಲ್ಲಿ ನನ್ನ ಎಕ್ಸ್ಪೀರಿಯನ್ಸಸ್ ನಿಮ್ಗಳ ಜೊತೆ, ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡೋಣ ಅಂತ ಬಂದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಹೋಗಿ ಕೂತ್ಕೊಂಡು ಮಾತಾಡಲಾ? ನಿನ್ನ ಸ್ಕೂಲು ಮರೆಯೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೈ ಸ್ಕೂಲ್ 8th, 9th, 10th ಇದು ನಾನು ಹೇಳ್ದಾಗೆ ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಇಯರ್ಸ್ ಒಂದು ಸ್ಟೂಡೆಂಟ್ ಲೈಫಲ್ಲಿ. ನನಗೂ 8th, 9th, 10th ತುಂಬಾ ಮಜಾ ಮಾಡಿದೆ, ಹಾಗೆ ಸಾಕಷ್ಟು ಕಲಿತೆ ಕೂಡ. ಹೈಸ್ಕೂಲಲ್ಲಿ ಟೀನೇಜ್ ಅಂದರೆ ನಾವು ಸ್ಟೆಪ್ ಹಾಕಿ ಆ ಏಜ್ ಇರುತ್ತೆ ವೇ ವಿ ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಇನ್ ಲೈಫ್. ಸೊ ಹಾಗಾಗಿ ಸ್ಟೈಲ್ ಕಾನ್ಷಿಯಸ್ ಆಗ್ತೀವಿ, ನಾವು ಏನು ಬಟ್ಟೆ ಹಾಕೋತೀವಿ ಅದ್ರ ಬಗ್ಗೆ ನಾವು ಕಾನ್ಷಿಯಸ್ನೆಸ್ ಆಗ್ತೀವಿ. ಆ್ಯಂಡ್ ನಮ್ಮ ಫಸ್ಟ್ ಕ್ರಷಸ್ ಕೂಡ ಹೈಸ್ಕೂಲಿಂದಲೇ ಶುರು ಆಗೋದು. ನನ್ನ ಫಸ್ಟ್ ಕ್ರಷ್ ಬಗ್ಗೆ ನಾನು ಹೇಳಬೇಕಾದ್ರೆ ಅಜಯ್ ಜಡೇಜಾ ಅಂತ ಒಂದು ಕ್ರಿಕೆಟರ್ ಇದ್ದರು. ಅವನು ನನಗೆ ತುಂಬಾ ಇಷ್ಟ. ಸ್ಕೂಲಲ್ಲಿ ಅವನ ಪೋಸ್ಟ್ ಕಾರ್ಡ್ಸ್ ಎಲ್ಲ ನಾನು ಹಿಂದಿ ಬುಕ್ಕಲ್ಲಿ ಬಚ್ಚಿಟ್ಕೊಂಡಿದ್ದೆ. ಹಿಂದಿ ಕ್ಲಾಸಲ್ಲಿ ನಮ್ಮ ಹಿಂದಿ ಟೀಚರ್ ಮಿಸ್ ನಂದಿನಿ ಅಂತ ಇದ್ದರು. ಅವ್ರ ಮುಂದೆನೇ ಬೀಳಬೇಕಾ, ಪೋಸ್ಟ್ ಕಾರ್ಡ್ಸ್ ಅವ್ರ ಮುಂದೆ ಬಿದ್ದರು. ಬಟ್ ದೇ ಸೋ ಸ್ವೀಟ್ ಅಂದರೆ ಹೆದರ್ಸ್ರು ಮಾಡ್ತಾ ನಾನು ಪ್ರಿನ್ಸಿಗೆ ಹೇಳ್ತೀನಿ ಅಂತ, ಬಟ್ ಏನೂ ಮಾಡಿಲ್ಲ. ಸೊ ಇಂಥ ಒಂದು ಚಿಕ್ಕ ಪುಟ್ಟ ಮೆಮೊರೀಸ್ ಕೂಡ ನನಗೆ ನನ್ನ ಹೈಸ್ಕೂಲ್ ಪೀರಿಯಡಲ್ಲಿ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಸ್ಟಡೀಸ್ ಬಗ್ಗೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ಸ್ ಅಂದರೆ ಹಿಸ್ಟ್ರಿ ತುಂಬಾ ಇಷ್ಟ ಆಯಿತು ನನಗೆ. ಐ ಲವ್ ಅಂದರೆ ರಾಜರ ಬಗ್ಗೆ ಎಲ್ಲ ಕೇಳೋಕ್ಕೆ ಆ್ಯಂಡ್ ಆಲ್, ಐ ಲವ್ಡ್ ಹಿಸ್ಟ್ರಿ. ಸೊ ಐ ಥಿಂಕ್ ನಾನು ಈಗ ಒಂದು ಕಾನ್ಫಿಡೆಂಟ್ ಅಥವಾ ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಆಮ್ ಲೈಕ್ ದಿಸ್ ಟುಡೇ ಬಿಕಾಸ್ ಆಫ್ ಕ್ಲೂನಿ ಕಾನ್ವೆಂಟ್. ಇದು ಇಟ್ಸ್ ವೆರಿ ಕ್ಲೋಸ್ ಟು ಮೀ ಬಿಕಾಸ್ ಇದೆಲ್ಲ ನನ್ನ ಪರ್ಸ್ನಲ್ ಐಟಮ್ಸ್ ದಟ್ ಈಸ್ ಫ್ರಮ್ ಸ್ಕೂಲ್, ಅಂದರೆ ಸ್ಕೂಲ್ ಮೆಮರೀಸ್ ಅಟ್ಯಾಚ್ ಆಗಿರೋದು. ಫಸ್ಟ್ ನನ್ನ ಯೂನಿಫಾರ್ಮ್, ಐ ಸ್ಟಿಲ್ ಹ್ಯಾವ್ ಮೈ ಯೂನಿಫಾರ್ಮ್. ನಾನು ಇನ್ನೂ ಈ ಯೂನಿಫಾರ್ಮ್ ಇಟ್ಕೊಂಡಿದ್ದೀನಿ ಆ ನೆನಪುಗಳಿಗೆ. ಸೊ ದಿಸ್ ವಾಸ್ ಮೈ ಯೂನಿಫಾರ್ಮ್. ವೀಕ್ಷಕರಿಗೆ ಹೇಳಬೇಕು, ನನ್ನ 10th ಸ್ಟ್ಯಾಂಡರ್ಡ್ ಅಂದರೆ 10th ಸ್ಟ್ಯಾಂಡರ್ಡ್ ನಮ್ಮ ಲೈಫಲ್ಲಿ, ಕರಿಯರಲ್ಲಿ, ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇಯರ್. ಆ ಇಯರಲ್ಲಿ ನನ್ನ ಕ್ಲಾಸ್ ಟೀಚರ್ ಆಗಿದ್ದು ನನ್ನ ಮುದ್ದಾದ ರೋಸಮ್ಮ ಮ್ಯಾಮ್. Ma'am, did you even expect that I would get into movies and all that? No, dear. That time, no. Now I saw your movie, Yeah. Bogina Manasu. Yes. Super. Thank you, ma'am. Thank you so much. ರೋಸಮ್ಮ ಮ್ಯಾಮ್ ಬಗ್ಗೆ ನಾನು ಹೇಳಬೇಕಾದ್ರೆ ಟೀಚರ್ ಕೂಡ ಆಗಿದ್ರು, ನಮಗೆಲ್ಲರಿಗೂ ತಾಯಿ ಥರ ನೋಡ್ತಿದ್ರು. She used to be our favorite teacher because she is a sweetheart. ನನಗೆ ಅವ್ರ ಜಾಗ್ರಫಿ ಲೆಸನ್ಸ್ ತುಂಬ ನೆನಪಿದೆ. ಮ್ಯಾಮ್, ಯು ರಿಮೆಂಬರ್ ಯೂಸ್ ಟು ಗಿವ್ ಅಸ್ ಮ್ಯಾಪ್ಸ್ ಟು ಡೂ ಆ್ಯಂಡ್ ಆಲ್ ದಟ್ ಸ್ಟಫ್. Yeah. So I still remember that. ಆ್ಯಂಡ್ ಜಾಗ್ರಫಿ, ಸೊ ನಮಗೆ ಜಾಗ್ರಫಿ ಬಗ್ಗೆ ಏನೋ ಕಂಟ್ರೀಸ್ ಅದು ಇದು ಹೇಳ್ಕೊಡೋದು ಮಿಸ್ ರೋಸಮ್ಮ. ಹಾಗೆ ನಮ್ಮ ಕ್ಲಾಸ್ ಟೀಚರ್ ಕೂಡ ಆಗಿದ್ದರು. Very nice child, very disciplined and quiet in the class. Thank you ma'am, thank you so much. I'm very proud of you, my dear. Thank you ma'am, thank you so much. ಈಗ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಫಿಸಿಕ್ಸ್ ಟೀಚರ್ ಮಿಸ್ ಬೀನಾ. One of the soft-spoken ma'ams, one of the sweetest ma'ams is Miss Beena. ಯಾವುದೇ ಥರ ಫಾರ್ಮ್ಯುಲಾಸ್ ಇರಲಿ, ಯಾವುದೇ ಥರದ ಸಮ್ಸ್ ಇರಲಿ, ಏನೇ ಆಗಿರಲಿ ಸಾಲ್ವ್ ಮಾಡೋದು ಇವರು ಸಾಫ್ಟ್ ಸ್ಪೋಕನ್ ನೇಚರಿಂದಾನೆ. ಇವ್ರು ನಮ್ಗೆ ಎಷ್ಟು ಇಷ್ಟನೋ ಇವ್ರ ಸಬ್ಜೆಕ್ಟು ನಮ್ಗೆ ಅಷ್ಟೇ ಇಷ್ಟ ಆಯಿತು. ಮ್ಯಾಮ್, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. Seriously. I, as a teacher, I feel proud to see you. You have grown up so well. Thank you, ma'am. Thank you so and much. it's wonderful to have you back with us in school. Thank you, ma'am. Thank you so much. Thank you. Thank you, ma'am. Thank you so much. Thank you. Cluny Convent ಅಲ್ಲಿ one of my favorite teachers, ನಮ್ಮ ಕೆಮಿಸ್ಟ್ರಿ ಟೀಚರ್ ಮಿಸ್ ಟ್ರೀಸಾ ಥಾಮಸ್. ಪರಿಚಯ ಮಾಡಿಕೊಡ್ತೀನಿ. She is a sweetheart. ನಮ್ಮ ಎಲ್ಲರೂ ಫೇವ್ರೆಟ್. ನೀವು ಆ್ಯಕ್ಚುಲಿ ಸ್ಕೂಲಲ್ಲಿ ಕೇಳ್ತಾ ಇದ್ರೆ ಮೋಸ್ಟ್ ಆಫ್ ದ ಫೇವ್ರೆಟ್, ಫಾರ್ ಮೋಸ್ಟ್ ಆಫ್ ದೆಮ್ ಫೇವ್ರೆಟ್ ಇಸ್ ಮಿಸ್ ಟ್ರೀಸಾ ಥಾಮಸ್. ನಮ್ಮ ಕೆಮಿಸ್ಟ್ರಿ ಟೀಚರ್ ಆಗಿದ್ರು ಇವರು. ಮ್ಯಾಮ್, ಇಟ್ ವಾಸ್ ವಂಡರ್ಫುಲ್ ಲರ್ನಿಂಗ್ ಕೆಮಿಸ್ಟ್ರಿ. Wish you all the best. Thank for you, a nice ma'am. future. Thank okay? you, ma'am. Thank you so much. Thanks, ma'am. ಈಗ ಎಲ್ಲ ಟೀಚರ್ಸ್ ಜೊತೆ ನಾನು ಮಾತಾಡ್ಸಿದಾಯ್ತು. ಈಗ ನಾನು ನಿಮಗೆ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ನನ್ನ ಕ್ಲಾಸಸ್ ತೋರಿಸ್ಕೊಟ್ಟೆ, ನಮ್ಮ ಟೀಚರ್ಸ್ನ ಮಾತಾಡಿಸ್ದೆ. ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ?
ಇದು ಒಂದು ಸ್ಪೆಷಲ್ ಪ್ಲೇಸ್ ನಾನು ಹೇಳಿದಾಗೆ. ದಿಸ್ ಇಸ್ ಕಾಲ್ಡ್ ದ ಬೇಸ್ಮೆಂಟ್. ಈಗ ಬೇಸ್ಮೆಂಟ್ ಅಂದರೆ ಏನು? ನಾವು ಏನಾದರೂ ಫಂಕ್ಷನ್ಗೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಥವಾ ಸಿಂಗಿಂಗ್ಗೋಸ್ಕರ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಯಾವುದೇ ಥರದ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಇಲ್ಲೇ ಮಾಡ್ತಿದ್ವಿ. ಆ್ಯಂಡ್ ಇನ್ನೊಂದು ಏನು ಅಂದರೆ ಕರಾಟೆ. ಹೌದು, ನಮ್ಮ ಕ್ಲೂನಿ ಕಾನ್ವೆಂಟಲ್ಲಿ ಕರಾಟೆ ಕೂಡ ಹೇಳ್ಕೊಡ್ತಿದ್ರು. ಸೊ ನಾನು ಏನೋ ಒಂದು ಸ್ವಲ್ಪ ಕರಾಟೆ ಕಲಿಯೋಣ ಅಂತ ಜಾಯ್ನ್ ಆಗಿದ್ದೆ. ನಮ್ಮ ಕರಾಟೆ ಕ್ಲಾಸಸ್ ವಾರ್ಮ್ ಅಪ್ ಎಕ್ಸಸೈಸಸ್ ಎಲ್ಲ ಇಲ್ಲ ಆಗ್ತಿತ್ತು. ಸೊ ನಮ್ಮ ಕಿಕ್ಸ್ ಎಲ್ಲ ಈ ಬೇಸ್ಮೆಂಟಲ್ಲೇ ನಾವು ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇದು ಯಾಕಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ ನೋಬಡಿ ಶುಡ್ ಮೆಸ್ ವಿತ್ ಮೀ ಬಿಕಾಸ್ ಐ ನೋ ಕರಾಟೆ ಅಂತ. ಫೈನಲಿ ನನ್ನ ಸ್ಕೂಲ್ ಜರ್ನಿ, ನಾನು ಕಳೆದಿರೋ 12 ಇಯರ್ಸ್ ಈ ಸ್ಕೂಲಲ್ಲಿ ಕ್ಲೂನಿ ಕಾನ್ವೆಂಟಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ. ಸೊ ದ್ಯಾಟ್ ಚಾಪ್ಟರ್ ಅಂದರೆ ನನ್ನ ಸ್ಕೂಲ್ ಲೈಫ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ನನ್ನ ಲೈಫಲ್ಲಿ. ಸೊ ಥ್ಯಾಂಕ್ ಯು ಆಲ್ ಮೈ ಟೀಚರ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೈ ಪೇರೆಂಟ್ಸ್ ಈ ಸ್ಕೂಲ್ಗೆ ಹಾಕಿರೋಕ್ಕೆ, ಅಡ್ಮಿಟ್ ಮಾಡಿದ್ದಕ್ಕೆ. ಸೊ ಐ ಹ್ಯಾಡ್ ಅ ವಂಡರ್ಫುಲ್ ಸ್ಕೂಲ್ ಲೈಫ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನೋಡಿದ್ರಲ್ಲ ರಾಧಿಕಾ ಪಂಡಿತ್ ಅವರ ಸ್ಕೂಲ್ ಲೈಫ್ ಬಗ್ಗೆ. ಇವಾಗ ಎಲ್ರಿಗೂ ವಿಶ್ ಮಾಡೋಣ. ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಯುಗಾದಿ ನಿಮಗೆಲ್ಲರಿಗೂ ಹೊಸ ಹರ್ಷ, ಹೊಸ ವರ್ಷ ತಂದು ತುಂಬ ಒಳ್ಳೇದು ಮಾಡಲಿ. ಇವನು ಬರೀ ಸ್ಕೂಲ್ ಲೈಫ್ ಬಗ್ಗೆ ಹೇಳ್ತಿದ್ದಾನೆ ರಾಧಿಕಾ ಪಂಡಿತ್. ಇವಾಗ ಅವ್ರ ಲವ್ ಲೈಫ್ ಅಂದರೆ ಅದ್ದೂರಿ ಚಿತ್ರದಲ್ಲಿ ಇವ್ರದ್ದು ಮತ್ತು ಆ ಒಂದು ಲವ್ ಲೈಫ್ ಹೇಗಿರುತ್ತೆ ಅಂತ ಅತಿ ಶೀಘ್ರದಲ್ಲೇ ಅದ್ದೂರಿ ಸಿನಿಮಾ ಮೇ ತಿಂಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನೋಡಿ ಬ್ಲೆಸ್ ಮಾಡಿ, ಒಳ್ಳೆ ಸಿನಿಮಾಗಳನ್ನ ಕೈ ಬಿಡಬೇಡಿ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24x7. ಥ್ಯಾಂಕ್ ಯು.